ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸೈಬರ್ ತಜ್ಞರಾಗಿರುವಂತಹ ಸುನೀಲ್ ಕುಮಾರ್ ಇದ್ದಾರೆ, ಜೊತೆಗೆ ಮನೋಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಪದ್ಮಾಕ್ಷಿ ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಫಸ್ಟ್ ಸೈಬರ್ ಎಕ್ಸ್ಪರ್ಟ್ಸ್ನೇ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಸುನೀಲ್ ಅವರೇ, ಹಾಗೆ ನಮ್ಮ ಜೊತೆಗೆ ಡಿಸ್ಕಷನಲ್ಲಿ ಜಾಯ್ನ್ ಆಗಿದ್ದಾರೆ ಪೋಷಕರಾಗಿರುವಂತಹ ಮನುಮತಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ನಮ್ಮ ಜೊತೆಗೆ ಒಬ್ರು ಸ್ಟೂಡೆಂಟ್ ಇದ್ದಾರೆ, SSLC ಸ್ಟೂಡೆಂಟು ಬೃಂದಾ ಅಂತ. ಹಾಯ್ ಬೃಂದಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮಾತಾಡಿಸ್ತೇನೆ ನಿಮ್ಮನ್ನ. ಅದಕ್ಕೆ ಮುಂಚೆ ಸುನೀಲ್ ಅವ್ರನ್ನ ಕೇಳ್ತೀನಿ. ಸುನೀಲ್ ಅವರೇ, ಈಗ ಸರ್ಕಾರ ಪ್ರಯತ್ನ ಪಡ್ತಾ ಇದೆ, ನಿನ್ನೆಯಿಂದ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೊರಟಿದೆ, ಬಟ್ ಕಾನೂನಾತ್ಮಕವಾಗಿ ಇರುವಂತಹ ಸವಾಲುಗಳು ಬೇರೆ. ಅಟ್ ದ ಸೇಮ್ ಟೈಮ್ ಸೈಬರ್ನಲ್ಲಿ ಕೂಡ ತುಂಬ ಸವಾಲುಗಳಿದೆ. ಏಜ್ ವೆರಿಫಿಕೇಶನ್ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಏಜ್ ವೆರಿಫಿಕೇಶನ್ನ ಆಧಾರ್ ಕಾರ್ಡ್ ಇಲ್ಲದೆ ವೆರಿಫೈ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದು ಒಂದು ಚಾಲೆಂಜ್ ಆಗಿರುವಂಥ ವಿಚಾರನೇ. ನೀವು ಹೇಳೋದು ನಿಜ. ಈಗ ಏಜ್ ವೆರಿಫಿಕೇಷನ್ ನಾವು ಆಧಾರ್ ಕಾರ್ಡ್ ನಂಬರ್ ಬೇಸಿಸ್ ಮೇಲೆ ಮಾಡಬೇಕು ಅಂತ ಇರ್ತೇವೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಒಂದಿಷ್ಟು ಚಾಲೆಂಜ್ ಇದ್ದಾವೆ. ಏನು ಅಂದರೆ, ಈಗ ತಂದೆ ಅಥವಾ ಬೇರೆ ಇನ್ಯಾರ್ದೋ ಮನೇಲಿರೋ ಅಡಲ್ಟ್ಸ್ದು ತಗೊಂಡ್ಬಿಟ್ಟು ಕೂಡ ಅವರು ಮಾಡುವಂಥ ರಿಜಿಸ್ಟರ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಬೇಸಿಕಲಿ ನಾವು ಈ ಥರದ್ದು ಯಾವುದೇ ಒಂದು ಬ್ಯಾನ್ನ ಅನೌನ್ಸ್ ಮಾಡೋದು ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಸುಮಾರು ಇವನ್ನ ತಗೋಬೇಕಾಗತ್ತೆ, ಪ್ರಿಕಾಷನ್ಸು. ಬೇಸಿಕಲಿ ಇಲ್ಲಿ ಚಾಲೆಂಜ್ ಇರೋದು ಏನು ಅಂದರೆ ಅವೇರ್ನೆಸ್ ಟು ದಿ ಬೋತ್ ಪೇರೆಂಟ್ ಆ್ಯಂಡ್ ಚಿಲ್ಡ್ರನ್. ಇಬ್ಬರಿಗೂ ನಾವು ಒಂದು ಅವೇರ್ನೆಸ್ ಕೊಟ್ಬಿಟ್ಟು ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಪೇರೆಂಟ್ಸಿಗೆ ಮೊದಲಾಗಿ ಗೊತ್ತಾಗಿರ್ಬೇಕು. ಈಗ ಏನಾಗುತ್ತೆ, ಈ ಥರದ ವಿಚಾರಗಳು ತುಂಬಾ ಕಷ್ಟ. ಒಂದು ರೀತಿಲಿ ನಾನು ಬ್ಯಾನ್ ಮಾಡಿಬಿಟ್ಟೆ ಸಕ್ಸಸ್ ಆದೆ ಅಂತ ಹೇಳಲಿಕ್ಕೆ. ಆದರೆ ಒಂದು ಪಬ್ಲಿಕ್ ಒಂದು ಸೊಸೈಟಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಉದ್ಭವಗೊಂಡಾಗ ಸರ್ಕಾರ ಈ ರೀತಿಯಾದಂಥ ನಿರ್ಧಾರ ತಗೊಳ್ಳೋದು ಸಾಮಾನ್ಯ. ಆದರೆ ಅದಕ್ಕೆ ಬಹಳಷ್ಟು ಅವರು ಒಂದು ಯೋಜಿತವಾದಂಥ ಕೆಲಸ ಕಾರ್ಯ ಮಾಡಬೇಕಾಗತ್ತೆ. ಇದಕ್ಕೆ ಹೆಚ್ಚಿನ ತಜ್ಞರು ಮತ್ತು ಈ ಯೂನಿವರ್ಸಿಟಿ ಲೆವೆಲಲ್ಲಿರುವಂಥ ಪ್ರೊಫೆಸರ್ಗಳನ್ನ ಅಥವಾ ಎಕ್ಸ್ಪರ್ಟ್ಸ್ಗಳನ್ನ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಬೇಸಿಕಲಿ ಟೆಲಿಕಾಂ ಡಿಪಾರ್ಟ್ಮೆಂಟ್, ಇಂಡಿಯನ್ ಟೆಲಿಕಾಂ ಡಿಪಾರ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್. ಅವರ ಒಂದು ಕೊಲಾಬರೇಷನ್ ಅಲ್ಲಿ ಮಾಡ್ಕೊಂಡಾಗ ಈ ಒಂದು ಸಮಸ್ಯೆಗೆ ಸರಿಯಾದ ಒಂದು ಉತ್ತರ ತಗೋಬಹುದು. ಹಾಗೆ ನೀವು ಈ ಮುಂಚೆ ಮೆನ್ಷನ್ ಮಾಡ್ತಾ ಇದ್ರಿ, ಆಸ್ಟ್ರೇಲಿಯಾ ಆಗಲಿ ಅಥವಾ ನ್ಯೂಜಿಲೆಂಡು ಬೇರೆ ಬೇರೆ ಕಂಟ್ರಿಗಳು ಇದೊಂದು ಪ್ರಯತ್ನ ಮಾಡಿದಾವೆ. ಖಂಡಿತ ಇದರಲ್ಲಿ 100% ಸಕ್ಸಸ್ ಆಗ್ತೀವಿ ಅನ್ನೋದು ಬರೋದಿಲ್ಲ. ಈಗ ನೋಡಿ, ಈ ವಿಚಾರ ಎಷ್ಟು ಸಮಸ್ಯೆಯಾಗಿದೆ ಅಂದ್ರೆ, ಒಂದು ಪ್ರವಾಹ ರೀತಿ ನಡೀತಾ ಇದೆ. ಪ್ರವಾಹದ ರೀತಿ ಎಲ್ಲಾ ವಿದ್ಯಾರ್ಥಿಗಳು, ಹೆಚ್ಚಿನ ವಿದ್ಯಾರ್ಥಿಗಳು ಈ ಸಮಸ್ಯೆಗೆ ಸಿಲುಕ್ತಾ ಇದ್ದಾರೆ. ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸರ್ಕಾರ ಈಗ ತಕ್ಷಣದ ಕ್ರಮ ತಗೊಳ್ಳೋಕೆ ನಿರ್ಧಾರ ಮಾಡಿದೆ. ಆದ್ರೆ ಇದರದ್ದು ಫಲಿತಾಂಶ ಬರೋದಕ್ಕೆ ಟೈಮ್ ಬೇಕು. ವ್ಯವಸ್ಥಿತವಾದಂತ ಒಂದು ಇದನ್ನ ಮಾಡ್ಕೋಬೇಕಾಗತ್ತೆ. ತುಂಬಾ ಹೋಮ್ವರ್ಕ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರಿ. ಬಂದೆ ಸರ್, ಬಂದೆ ವಾಪಸ್ ಬಂದೆ. ಒಂದು ಓಪನಿಂಗ್ ಕಮೆಂಟ್ ಅನ್ನ ಪದ್ಮಾಕ್ಷಿ ಅವರಿಂದ ಕೂಡ ಪಡ್ಕೊಂಡ್ಬಿಡೋಣ ಅಲ್ವಾ? ಓಕೆ, ಪದ್ಮಾಕ್ಷಿ ಅವರೇ, ಡಾಕ್ಟರ್ ಪದ್ಮಾಕ್ಷಿ ಅವರೇ, ಈಗ ಆಫ್ಟರ್ ಕೋವಿಡ್ ಇದೇ ಸರ್ಕಾರ, ಇದೇ ಶಿಕ್ಷಣಗಳು, ಇದೇ ಶಾಲೆಗಳು ಮೊಬೈಲ್ಗೆ ಸ್ಟಿಕ್ ಆನ್ ಆಗುವಂತೆ ಮಾಡಿದ್ವು ಆನ್ಲೈನ್ ಕ್ಲಾಸ್ನ ಹೆಸರಿನಲ್ಲಿ. ಈಗ ಮೊಬೈಲ್ ಬ್ಯಾನ್ ಅಂತ ಹೇಳ್ತಿದ್ದಾರೆ, ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಹೇಳ್ತಿದ್ದಾರೆ. ಏಕಾಏಕಿಯ ಈ ರೀತಿಯ ನಿರ್ಧಾರ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅಂತ ಹೇಳಿ? ಹದಿನಾರು ವರ್ಷದ ಹುಡುಗರು ಲರ್ನಿಂಗ್ ಏನಿದೆ ಕ್ಲಾಸ್ ರೂಮಲ್ಲಿ ಲರ್ನಿಂಗ್ ಆಗುತ್ತೆ, ಮತ್ತೆ ಲರ್ನಿಂಗ್ ಇನ್ ದ ನೇಚರ್ ಅಂತ. ಮೊಬೈಲಲ್ಲೇ ಲರ್ನಿಂಗ್ ಆಗುತ್ತೆ ಅಂತ ಏನೂ ಇಲ್ಲ. ಕೆಲವೊಂದು ಮಕ್ಕಳು ಆನ್ಲೈನ್ ಕ್ಲಾಸಸನ್ನು ತಗೊತಾರೆ, ಅವೆಲ್ಲವೂ ನಡೆಯುತ್ತೆ, ತೊಂದರೆ ಇಲ್ಲ. ಆದರೆ 16 ಇಯರ್ಸ್ ಕೆಳಗಡೆ ಬ್ಯಾನು, ಯಾವುದ್ರ ಮೇಲೆ ಬ್ಯಾನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವರು ಕ್ಲಿಯರಾಗಿ ಹೇಳಿದ್ದಾರೆ, ಸೋಷಿಯಲ್ ಮೀಡಿಯಾ ಮೇಲೆ. ಸೋಷಿಯಲ್ ಮೀಡಿಯಾ ಎಷ್ಟೋ ಜನ ಮಕ್ಕಳು ತಮ್ಮ ತಂದೆ ತಾಯಿಯ ಫೋನನ್ನೇ ಉಪಯೋಗಿಸ್ಕೊಂಡೇ ಸಾಕಷ್ಟು ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡ್ತಾರೆ, ಸಾಕಷ್ಟು ಗೇಮ್ಸ್ಗಳನ್ನು ಮಾಡ್ತಾರೆ. ಸೊ ಹಾಗಾಗಿ ಈ 0 to 2 ಇಯರ್ಸು, 2 to 7 ಇಯರ್ಸು, 7 to 10 ಇಯರ್ಸು, ಈ ಥರ ಪ್ರತಿಯೊಂದು ಏಜ್ ಗ್ರೂಪ್ಸಲ್ಲೂ ಸಾಕಷ್ಟು ಅಡಿಕ್ಷನ್ಸ್ ಆಗೋಗಿದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲು ಈ ಮಟ್ಟದ ಒಂದು ಬ್ಯಾನು ತಕ್ಕ ಮಟ್ಟಿಗೆ ಅಡಿಕ್ಷನ್ಸನ್ನು ಕಡಿಮೆ ಮಾಡೋವಂಥದ್ದು ಗ್ಯಾರಂಟಿ ಇದೆ. ಆದರೆ ಯಾವ ಮಟ್ಟಕ್ಕೆ ನೀವೆಲ್ಲರೂ ಹೇಳೋ ಪಾಯಿಂಟ್ಸಲ್ಲೆಲ್ಲ ತುಂಬ ವ್ಯಾಲಿಡಿಟಿ ಇದೆ. ಏನಂದರೆ
ನೋಡೋರು ಯಾರು, ಹೂಸ್ ಗೋಣ ಚೆಕ್ ಆಲ್ ದೀಸ್ ಥಿಂಗ್ಸ್. ಇದು ಒಂದ್ಸತಿ ರೂಲ್ಸ್ ಮಾಡಿದ ಮೇಲೆ ಪ್ರತಿ ಮನೆಗಳಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಹೇಗೆ ಮಾಡ್ತಾರೆ ಈ ಬ್ಯಾನು, ಮಕ್ಕಳ ಮೊಬೈಲ್ ಫೋನ್ ಯುಟಿಲೈಸೇಷನು, ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ತಂದೆ ತಾಯಿಗಳ ಒಂದು ಮೊಬೈಲ್ ಯುಟಿಲೈಸೇಷನನ್ನು ಸಹ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರು ಆಲ್ರೆಡಿ ಹೇಳಿದ್ರು ಶೇರ್ಡ್ ಡಿವೈಸಸ್ ಅಂತ ಹೇಳಿ. ಶೇರ್ಡ್ ಡಿವೈಸಸ್ ಇದ್ದಾಗ ಎಲ್ಲವನ್ನು ಆಕ್ಸೆಸ್ ಮಾಡ್ಬೋದು ಅವ್ರು. ಸೊ ಹಾಗಾಗಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದು ತುಂಬ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ನ ಕೊಟ್ಟು, ಆಮೇಲೆ ಸ್ಕ್ರೀನ್ ಟೈಮನ್ನು ಲಿಮಿಟ್ ಮಾಡಬೇಕಾಗತ್ತೆ ಟು ಎವ್ರಿಬಡಿ, ನಾಟ್ ಜಸ್ಟ್ ಓನ್ಲಿ 16 years. ಎಲ್ಲ ಏಜ್ ಗ್ರೂಪ್ಸ್ ಅವರು ಅವ್ರ ಸ್ಕ್ರೀನ್ ಟೈಮಿಂಗ್ಸನ್ನು ಲಿಮಿಟ್ ಮಾಡಿದಷ್ಟು ಅಡಿಕ್ಷನ್ಸ್ ಕಡಿಮೆ ಆಗಲೇಬೇಕಾಗತ್ತೆ. ಈಗ ಆಲ್ಮೋಸ್ಟ್ 2 ವರ್ಷದ ಮಕ್ಕಳಲ್ಲಿ 22 to 25% ಅಡಿಕ್ಷನ್ ಆಗೋಗಿದೆ. ಸೊ ಹಾಗಾಗಿ ಈ ಬ್ಯಾನು ಒಂಥರ ಆಕ್ಸೆಪ್ಟಬಲ್. ಓಕೆ ಓಕೆ ರೈಟ್ ಮೇಡಮ್, ವಾಪಸ್ ಬಂದೆ. ಈಗ ಎಲ್ರಿಗೂ ಇರೋ ಪ್ರಶ್ನೆ ಏನು ಗೊತ್ತಾ, ಮುಂಚೆ ಈಗ 70s ಪೇರೆಂಟ್ಸು 80s ಪೇರೆಂಟ್ಸು ಅಂತ ಹೇಳಿದ್ರೆ ಅವರೇ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಅವ್ರ ಮಕ್ಳಿಗೆ ಹೇಳಿದ್ರೆ ಮಕ್ಕಳು ಕೇಳ್ತಾ ಇದ್ರು, ಹೌದಪ್ಪ ನಮ್ಮ ತಂದೆ ತಾಯಿ ಯೂಸ್ ಮಾಡ್ತಿಲ್ಲ ಅಂತ. ಬಟ್ ಈಗಿನ ಜನ್ರೇಷನ್ ಚೇಂಜ್ ಆಗಿದೆ, ಯಾಕಂದರೆ ಟೆಕ್ನಾಲಜಿ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಸೊ ಪೋಷಕರು ಯೂಸ್ ಮಾಡ್ತಾ ಮಕ್ಳಿಗೆ ಯೂಸ್ ಮಾಡಬೇಡ ಅನ್ನೋದು ಎಷ್ಟು ದೊಡ್ಡ ಸವಾಲು ಆಗ್ತಿದೆ ಅನ್ನೋದಕ್ಕೆ ಮಾತಾಡೋದಕ್ಕೆ ಪೋಷಕರಿದ್ದಾರೆ. ಮನುಮತಿ ಅವರೀಗ ನಿನ್ನೆ ಸರ್ಕಾರದ ನಿರ್ಧಾರ ನೀವು ಕೇಳಿಸ್ಕೊಂಡಿರ್ತೀರಾ, ಏನನ್ನಿಸ್ತು? ಫಸ್ಟ್ ರಿಯಾಕ್ಷನ್ ಏನು? ಇದನ್ನ ಮನೇಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಬಿಡಿ, ನಾವು ಕಾನೂನಾತ್ಮಕವಾಗಿ ವಿಚಾರಗಳನ್ನು ಆಮೇಲೆ ಮಾತಾಡೋಣ. ಮನೇಲಿ ನೀವು ಮೊಬೈಲ್ ಯೂಸ್ ಮಾಡಬೇಡ, ಮೊಬೈಲ್ ಮುಟ್ಬೇಡ ಅಂದರೆ ಮಕ್ಕಳು ಕೇಳ್ತಾವ? ಮ್ಯಾಮ್ 100% ಆ್ಯಕ್ಚುಲಿ ನಿನ್ನೆ ಗೌರ್ಮೆಂಟಲ್ಲಿ ಏನು ಡಿಸಿಷನ್ ತೊಗೊಂಡಿದ್ದಾರೋ ಅದಕ್ಕೆ ಸ್ವಾಗತಾರ್ಹವಾಗಿದೆ. ಯಾಕೆಂದರೆ ನಾವು ಮನೆಯಲ್ಲಿ ಪೇರೆಂಟಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಯೂಸ್ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಸೊ ನಾವೇ ಯೂಸ್ ಮಾಡಿಬಿಟ್ಟು ಮಕ್ಕಳನ್ನ ಯೂಸ್ ಮಾಡಬೇಡಿ ಅಂದರೆ ಅದು ತಪ್ಪೆ. ಮತ್ತು ಇನ್ನೊಂದು ಏನಂದರೆ ಅವ್ರಿಗೆ ಯೂಸ್ ಮಾಡೋದಕ್ಕೆ ಕೊಟ್ಟರು ನಮ್ಮ ಎದುರುಗಡೆನೆ ಕೂರಿಸ್ಕೊಂಡು ಕೆಲವೊಂದು ಅವ್ರಿಗೆ ಎಜುಕೇಷನ್ ಪರ್ಪಸ್ಗೆ ಏನು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ನೋಡೋದಕ್ಕೆ ಅವಕಾಶ ಕೊಡಬೇಕು. ಈಗ ಮ್ಯಾಮ್ ಹೇಳಿದಾಗೆ ಸ್ಕ್ರೀನ್ ಲಿಮಿಟು, ಸೊ ಒಂದು ವೇಳೆ ನಾವು ಕೊಟ್ಟರು ಕೂಡ ಅವ್ರಿಗೆ ಒಂದು ಸ್ಕ್ರೀನ್ ಲಿಮಿಟ್ ಕೊಡಬೇಕು. ಇವಾಗ ನಮ್ಮ ಶಾಲೆ ನಾವು ಹೈಬ್ರಿಡ್ ವಿದ್ಯಾ ಅಂತ ನಮಗೆ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಸೊ ಅದು ಡಿಜಿಟಲ್ ಆಗಿ ಕ್ಲಾಸ್ ನೋಡ್ತಿದ್ವಿ. ಬಟ್ ಅಲ್ಲಿ ಏನಿದೆ ಅಂದ್ರೆ ಇವಾಗ ಅವರು ಮಿಸ್ಯೂಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ಅನಾಲಿಟಿಕ್ಸ್ ಇರುತ್ತೆ. ಸೊ ಪ್ರತಿ ಒಂದು ಸೆಕೆಂಡ್ ಕೂಡ ಅಲ್ಲಿ ಕೌಂಟ್ ಇರುತ್ತೆ, ಅವ್ರು ಏನ್ ನೋಡಿದ್ರು. ಸೊ ಅದು ಒಂದೊಂದು ಸೆಕೆಂಡ್ ಕೂಡ ಅಲ್ಲಿ ನಮ್ಗೆ ಕೌಂಟ್ ಅಂದ್ರೆ ಬರುತ್ತೆ ನಮ್ಗೆ ಅದು. ಸೊ ಹಾಗಾಗಿ ಅವ್ರು ಮಿಸ್ಯೂಸ್ ಮಾಡ್ಕೊಳಕ್ಕೆ ಚಾನ್ಸ್ ಇಲ್ಲ, ಅದೊಂದು. ಮತ್ತೆ ಇವಾಗ ಹೇಳ್ತಾ ಇದ್ದಾರೆ ಮೊಬೈಲ್ ಸಾಮಾಜಿಕ ಜಾಲತಾಣನ ಬ್ಯಾನ್ ಮಾಡ್ಬೇಕು ಅಂತ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ. ಬಟ್ ನಾವ್ ಹೇಳೋದು ಒಂದ್ ಏಜ್ ಲಿಮಿಟ್ ಅಂತ ಹೇಳಿದಾಗ ಅವ್ರಿಗೆ ಆಧಾರ್ ಕಾರ್ಡು ಕಡ್ಡಾಯ ಅಂತ ಹೇಳಿದ್ರು. ಇವಾಗ ನಂದೇ ಫೋನ್ ಇಟ್ಕೊಂಡು ಅಥವಾ ನಂದೇ ಆಧಾರ್ ಕಾರ್ಡ್ ಇಟ್ಕೊಂಡು ಅವ್ರು ಮಾಡ್ಕೋಬಹುದು, ಮಾಡ್ಕೋಬಹುದು. ಹಾಗಾಗಿ ಆ ಮಕ್ಳುಗಳಿಗೆ ಇವಾಗ ಬೇಡದೇ ಇರೋ ಆ್ಯಪ್ಗಳು ತುಂಬ ಇದೆ ಮ್ಯಾಮ್. ಆನ್ಲೈನ್ ಗೇಮಿಂಗ್ ಇದೆ. ಇವಾಗ ನಮ್ಮ ಮಕ್ಳ ಮೇಲೆ ನಂಬಿಕೆ ಇಟ್ಟು ನಾವು ಪಾಸ್ವರ್ಡ್ ಎಲ್ಲ ಹೇಳಿರ್ತೀವಿ. ಸೊ ಈಗ ಇತ್ತೀಚೆಗೆ ಆಗ್ತಿರೋದು ಏನಂದ್ರೆ ಆನ್ಲೈನ್ ಗೇಮಿಂಗ್ ಅಲ್ಲೇ ಮಕ್ಳುಗಳು ಎಷ್ಟೋ ಜನ ಪೇರೆಂಟ್ಸ್ ಇಂದ ಅಕೌಂಟ್ ಇಂದ ದುಡ್ಡು ಹೋಗ್ತಾ ಇದೆ. ಸೊ ಅದನ್ನ ಯಾವ ಸೈಬರ್ ಅವರು ಕೂಡ ಏನೂ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ತರ ಗೇಮ್ಗಳನ್ನ ಸ್ಟಾಪ್ ಮಾಡ್ಬೇಕು, ಮಕ್ಳ ಕೈಗೆ ಸಿಗದೆ ಇರೋ ತರನೇ ಕೊಡ್ಬೇಕು. ಸರ್ಕಾರನು ಬ್ಯಾನ್ ಮಾಡ್ಬೇಕು. ಅದ್ರಿಗೆ ಈಗ ಸ್ವೀಟ್ ಅನ್ನ ಇಟ್ಬಿಟ್ಟು ತಿನ್ಬೇಡಿ ಅಂದ್ರೆ ಹೇಗೆ ಸರ್ ಅಲ್ವಾ? ಬಿಟ್ಟು ಸ್ವೀಟ್ ಬಿಟ್ಟು ಅದು ಏನಾಗಿರ್ಬೇಕು, ಹೆಲ್ತಿ ಆಗಿರ್ಬೇಕು. ಎಜುಕೇಶನ್ ಪರ್ಪಸ್ ಸ್ವೀಟ್ ಇರಬೇಕು, ಹೌದು, ಹೆಲ್ತಿ ಆಗಿರ್ಬೇಕು. ಅವ್ರಿಗೆ ಏನ್ ಎಜುಕೇಶನ್ಗೋಸ್ಕರ ಅಥವಾ ಅವ್ರಿಗೆ ಇಂಪಾರ್ಟೆಂಟ್ ಏನಿರುತ್ತೋ ಅಷ್ಟಕ್ಕೆ ಮಾತ್ರ ಲಿಮಿಟ್ ಕೊಡಬೇಕು. ಮತ್ತೆ ಸ್ಕ್ರೀನ್ ಟೈಮಿಂಗು ಕೂಡ ಇಷ್ಟೇ ಮಿನಿಟ್ ಅಂತ ಹೇಳ್ಬಿಟ್ಟು ಲಾಕ್ ಮಾಡಬೇಕು. ಓಕೆ ಬೃಂದಾ, ಈಗ ನೀನು SSLC ಓದ್ತಾ ಇದೀಯಾ, ಮೊಬೈಲ್ ಯೂಸ್ ಮಾಡ್ತಿದ್ದಾ? ಯೂಸ್ ಮಾಡ್ತೀನಿ, ಬಟ್ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್. ಇವಾಗ ನಮ್ಮ ಸ್ಕೂಲಿಂದಾನೆ ಹೈಬ್ರಿಡ್ ವಿದ್ಯಾ ಅಂತ ಇದೆ. ಸೊ ಹೈಬ್ರಿಡ್ ವಿದ್ಯಾದಲ್ಲಿ ನಮಗೆ ಏನ್ ಬೇಕು ಅದನ್ನ ಮಾತ್ರ ನೋಡ್ಕೋತೀವಿ. ಮತ್ತೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಗೂಗಲ್ ಯೂಸ್ ಮಾಡ್ತೀವಿ. ಈಗ ಸರ್ಕಾರ ಹೇಳ್ತಾ ಇದೆ ಸೋಷಿಯಲ್ ಮೀಡಿಯಾ ಬ್ಯಾನು, ಮೊಬೈಲ್ ಬ್ಯಾನು ಅಂತ ಹೇಳಿ. ಕಷ್ಟ ಆಗುತ್ತಾ ನಿಂಗದು? ಇಲ್ಲ, ಯಾಕೆಂದ್ರೆ ನಾನು ಅದನ್ನ ಯೂಸ್ ಮಾಡಿಲ್ಲ. ಮತ್ತೆ ತುಂಬಾ ಬೋರ್ ಆದಾಗ ಯೂಟ್ಯೂಬ್ ನೋಡ್ತಿದ್ದೆ. ಬಟ್ ಅದು ಕೂಡ ಬರೀ ಎಜುಕೇಶನ್ ಬಗ್ಗೆ, ಅದನ್ನು ಓಷನ್ ಎಕ್ಸ್ಪ್ಲೋರ್ ಇದ್ರ ಬಗ್ಗೆ ಅಷ್ಟೇ. ಸೊ ಅದೇನು ಎಫೆಕ್ಟ್ ಆಗಲ್ಲ. ಈಗ ಚರ್ಚೆಯನ್ನ ಮುಂದಿನ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಶಿಸ್ತನ್ನ ತರೋದು ಯಾರ ಜವಾಬ್ದಾರಿ? ಪೋಷಕರ ಜವಾಬ್ದಾರಿನ, ಟೆಕ್ ಕಂಪನಿ ಜವಾಬ್ದಾರಿನ, ಗವರ್ಮೆಂಟ್ ಜವಾಬ್ದಾರಿನ?